ಉಡುಪಿಯ ಗ್ರಾಮ ಪಂಚಾಯತ್ನಲ್ಲಿ ದುವಾ ಹಾಗೂ ಗಣಹೋಮ ವಾರ್ ನಡೆದ ಘಟನೆ ನಡೆದಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಎಸ್ಡಿಪಿಐ ಅಧಿಕಾರ ಹಂಚಿಕೆ ವೇಳೆ ಮುಸ್ಲಿಂ ಮೌಲ್ವಿಯಿಂದ ಪ್ರಾರ್ಥನೆ ಮಾಡಿಸಿದ್ದಾರೆ. ಇದರಿಂದಾಗಿ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಧಾರ್ಮಿಕ ಚಟುವಟಿಕೆ ನಡೆಸಿದ ಹಿನ್ನೆಲೆ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಮುಸ್ಲಿಂ ಸದಸ್ಯರಿಂದ ದುವಾ ಪ್ರಾರ್ಥನೆ ಬೆನ್ನಲ್ಲೇ ಹಿಂದೂ ಸದಸ್ಯರಿಂದ ಪಂಚಾಯತ್ ಕಚೇರಿಯಲ್ಲಿ ಗಣಹೋಮ ನಡೆದಿದೆ. ಇದೀಗ ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಸರ್ಕಾರದಿಂದ ಇರಬಹುದು, ಏನೆಲ್ಲ ಅನುದಾನ ಬರ್ತದೆ ಅದೆಲ್ಲ ಅವರಿಗೆ ಮುಗಿಸುವಂಥದ್ದು ಇರಬಹುದು. ಜವಾಬ್ದಾರಿ ವಿಶೇಷ ರೀತಿಯಲ್ಲಿ ಜವಾಬ್ದಾರಿ ಇರ್ತದೆ. ಅದು ಒಳ್ಳೆ ರೀತಿಯಲ್ಲಿ ಮಾಡಬೇಕಾದ್ರೆ ದೇವರ ಅನುಗ್ರಹ ಮುಖ್ಯ. ಹಾಗೆ ಅಧ್ಯಕ್ಷರು ಎಲ್ಲ ಸದಸ್ಯರನ್ನು ಸಹಕಾರದೊಂದಿಗೆ ಇವತ್ತು ಆಸನ ಸ್ವೀಕಾರ ಮಾಡಿಕೊಂಡು ಪ್ರಕ್ರಿಯೆ ಅಧ್ಯಕ್ಷ ಸ್ಥಾನದಲ್ಲಿ ಸೇವೆ ಮಾಡಲಿಕ್ಕೆ ದೇವರ ಅನುಗ್ರಹ ಪಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಎಲ್ಲ ದೇವತಾನುಗ್ರಹದಿಂದ ಮುಂದಿನ 5 ವರ್ಷ ಒಳ್ಳೆಯ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ದೇವತಾನುಗ್ರಹ ಪ್ರಾಪ್ತಿಯಾಗಿ, ಮುಖ್ಯವಾಗಿ ಎಲ್ಲ ಸದಸ್ಯರಿಗೆ ಒಮ್ಮತ ಮನಸ್ಸು, ಐಕ್ಯತೆ, ಧೈರ್ಯ, ಶಕ್ತಿ, ಸಾಮರ್ಥ್ಯ ಎಲ್ಲ ಅನುಗ್ರಹಿಸಿ ಎಲ್ಲ ರೀತಿಯಲ್ಲಿ ಕಾಪಾಡಿ ಒಳ್ಳೆತನ ಮಾಡಬೇಕು. ಮತ್ತು ಸಂಸಾರ ಜೀವನದಲ್ಲಿ ಹಾಗೆ ಸುಖ, ಶಾಂತಿ, ನೆಮ್ಮದಿ, ಒಳ್ಳೆ ಹೆಸರು, ಕೀರ್ತಿಯನ್ನು ಅನುಗ್ರಹಿಸಿ ಕಾಪಾಡಿ ಒಳ್ಳೆತನ ಮಾಡಬೇಕಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಕ್ಷತೆ ಇಲ್ಲಿ ದೇವರ ಹತ್ರ ಕಲಶದಲ್ಲಿ ಹೋಮದಲ್ಲಿ ಹಾಕೋದು. ನಮಸ್ಕಾರ ಮಾಡಿ ಪ್ರಾರ್ಥನಾಂ ಸಮರ್ಪಯಾಮಿ. ಯಾವದಾದಿತ್ಯಸ್ಥ ಪರ್ಯಾವರ್ತನಾದಿ ಚಂದ್ರಮಃ ಯಾವದ್ವಾಯುಪ್ಲವಾಯತಿ ತಾವಜ್ಜೀವ ಜಯ ಜಯೋನ್ನಮಃ ಸತ್ಯಾ ಸಂತು ಯಜಮಾನಸ್ಯ ಕಾಮಃ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.